ಮಹಾಭಾರತದ ಬರ್ಬರಿಕ ಶಕ್ತಿಯ ತ್ಯಾಗದ ಸಿಂಹನಾದ. ಮಹಾಭಾರತದ ಬರ್ಬರಿಕನು ಬಲಶಾಲಿ ಯೋಧನಾಗಿದ್ದನು. ಆತನು ಘಟೋತ್ಕಚನ ಪುತ್ರ ಹಾಗೂ ಭೀಮನ ಮೊಮ್ಮಗ. ಬರ್ಬರಿಕನಿಗೆ ತ್ರಿಣಿಲಿ ಬಾಣಗಳು ಎಂಬ ಅಸ್ತ್ರಗಳಿದ್ದವು. ಈ 3 ಬಾಣಗಳಿಂದಲೇ ಆತನು ಸಮಗ್ರ ಮಹಾಭಾರತದ ಯುದ್ಧವನ್ನು ತೀರ್ಮಾನಿಸಬಲ್ಲ ಶಕ್ತಿಶಾಲಿ ವೀರ. ಬರ್ಬರಿಕನು ಯುದ್ಧ ನೋಡಲು ಮಾತ್ರ ಬರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಆದರೆ ಶ್ರೀಕೃಷ್ಣನು ಅವನ ಶಕ್ತಿಯನ್ನು ನೋಡಿ ಆತನು ಯುದ್ಧದಲ್ಲಿ ಭಾಗವಹಿಸಿದರೆ ಅಸಮತೋಲನ ಉಂಟಾಗುತ್ತದೆ ಎಂದು ಅರಿತು ಅವನ ತಲೆಯನ್ನು ದಾನವಾಗಿ ಬೇಡಿಕೊಂಡನು. ಬರ್ಬರಿಕನು ಸಂತೋಷದಿಂದ ತನ್ನ ತಲೆಯನ್ನು ಅರ್ಪಿಸಿದನು. ಆ ತಲೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಒಂದು ಬೆಟ್ಟದ ಮೇಲೆ ಇಟ್ಟುಕೊಳ್ಳಲ್ಪಟ್ಟಿತು ಮತ್ತು ಯುದ್ಧವನ್ನೆಲ್ಲ ಕಣ್ತುಂಬಿಕೊಂಡಿತು. ಇದರಿಂದ ಬರ್ಬರಿಕನಿಗೆ ಶೇಖಾ ಬಾರೋ ಬಾಬಾ ಖಟು ಶ್ಯಾಮ್ ಎಂದು ಕೂಡ ಕರೆಯಲಾಗುತ್ತದೆ. ಇವನು ಶ್ರದ್ಧಾ ಮತ್ತು ಭಕ್ತಿಗೆ ಪ್ರತೀಕವಾಗಿದೆ. ಇಂದು ರಾಜಸ್ಥಾನದಲ್ಲಿ ಖಟು ಶ್ಯಾಮ್ ದೇವಾಲಯದಲ್ಲಿ ಈ ಯೋಧನ ಆರಾಧನೆ ನಡೆಯುತ್ತದೆ. ಬರ್ಬರಿಕನ ತ್ಯಾಗ ಮತ್ತು ಶಕ್ತಿಯ ಕಥೆ ಯುವಜನರಿಗೆ ಸ್ಫೂರ್ತಿ ನೀಡುತ್ತದೆ.